ಹುಬ್ಳಿಯಲ್ಲಿ ಇರುವ ಪವರ್ ಟ್ರ್ಯಾಕ್ ಕುಮಾರ್ ಏಜೆನ್ಸಿ ಟ್ರ್ಯಾಕ್ಟರ್ ಶೋರೂಮ್ಗೆ ಬಂದಿದ್ದೇನೆ. ಕೇಳಿಕೊಳ್ಳೋಣ ಎಷ್ಟು ಬೆಲೆ ಇಳಿದಿದೆ, GST ಕಡಿಮೆ ಮಾಡೋದ್ರಿಂದ ಇದರಿಂದ ಯಾವ ರೀತಿಯಾಗಿ ರೈತರಿಗೆ ಅನುಕೂಲ ಆಗುತ್ತೆ. ನಮಸ್ತೆ ಸರ್. ನಮಸ್ತೆ ಸುರೇಶ್ ಅವರೇ. ನಮಸ್ತೆ ಸರ್. ನಮಸ್ತೆ. ಇವತ್ತು ನಮ್ಮ ಕೇಂದ್ರ ಸರ್ಕಾರ GST ಇಳಿಸಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದೇ ರೀತಿಯಾಗಿ ಇವತ್ತು ಸೆಪ್ಟೆಂಬರ್ 22 ಈ ಎಕ್ಸ್ ಶೋರೂಮ್ ಪ್ರೈಸ್ ಗಳಲ್ಲಿ ಯಾವ ರೀತಿಯಾದಂತಹ ಬೆಲೆಗಳು ಕಡಿಮೆ ಆಗಿದಾವೆ? ಆಕ್ಚುಲಿ ನನ್ನ ಹೆಸರು ಕಲ್ಮೇಶ್ ಅಗಡಿ ಅಂತಂದು. ಸೊ ಎಸ್ಕಾಟ್ಸ್ ಕುಬೋಟಾ ಲಿಮಿಟೆಡ್ ಒಳಗ ಏರಿಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನೀವು ಹೇಳ್ದಂಗ GST ಕಡಿಮೆ ಆಗಿರೋದ್ರಿಂದ ರೈತರಿಗೆ ಅನುಕೂಲ ಬಹಳ ಆಗಿದೆ. ಫಸ್ಟ್ ಆಫ್ ಆಲ್ ನಾನು ಕಂಗ್ರಾಚುಲೇಷನ್ಸ್ ಹೇಳಕ್ ಬಯಸ್ತೀನಿ ರೈತರಿಗೆ. ಯಾಕಂದ್ರೆ ರೈತರು ಒಂದು ಕಡಿಮೆ ಬೆಲೆಗೆ ಅಥವಾ ರೈತರಿಗೆ ಒಂದು ಅಡ್ವಾಂಟೇಜ್ ಆಗುವಂಥದ್ದು ಯಾವ್ದಾದ್ರು ಸ್ಕೀಮ್ ಅನ್ನೋದಂತಂದ್ರೆ ವಿ ಆರ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಓಕೆ, ಅದೇ ರೀತಿ ಥ್ಯಾಂಕ್ಸ್ ಟು ಇಂಡಿಯನ್ ಗೌರ್ಮೆಂಟ್ ಈ ಒಂದು GST ಕಡಿಮೆ ಮಾಡಿ ಎಸ್ಪೆಷಲಿ ರೈತರಿಗೆ ಅಥವಾ ಅಗ್ರಿ ಇಂಪ್ಲಿಮೆಂಟ್ಸ್ ಅಥವಾ ಅಗ್ರಿ ಎಕ್ವಿಪ್ಮೆಂಟ್ಸ್ ಏನದವಲ್ಲ ಅದರದ್ದು GST ಪ್ರೈಸ್ ಅನ್ನು ಕಡಿಮೆ ಮಾಡಿದ್ವಿ. ನವರಾತ್ರಿ ಫಸ್ಟ್ ಡೇ 22nd ಮ್ಯಾಕ್ಸಿಮಮ್ ಕಸ್ಟಮರ್ಸ್ ನಮ್ಮ ಏರಿಯಾದಾಗ ಈಗ ಧಾರವಾಡ ಡಿಸ್ಟಿಕ್ ಆಗ್ಲಿ ಹಾವೇರಿ ಡಿಸ್ಟಿಕ್ ಆಗ್ಲಿ ಈಗೇನು ಉತ್ತರ ಕನ್ನಡ ಭಾಗದಾಗ ಮ್ಯಾಕ್ಸಿಮಮ್ ಪೀಪಲ್ ಈ ಒಂದು ಹಬ್ಬಕ್ಕೋಸ್ಕರ ಕಾಯ್ತಿರ್ತಾರೆ. ಆಮೇಲೆ ರೈತರು ಈ ಒಂದು ಹಬ್ಬಕ್ಕೋಸ್ಕರ ಹಬ್ಬಕ್ಕೆ ಗಾಡಿ ತಗೋತ ಅಂತ ಕಾಯ್ತಿರ್ತಾರೆ. ಸೊ ಅದೊಂದು ಲ್ಯಾಗ್ ಆಗಿತ್ತು ನಮಗೆ. ಅದ್ರ ಜೊತೆಗೆ ಏನಾಯ್ತು, ಲಾಸ್ಟ್ ಮೂಮೆಂಟ್ ಅಂದ್ರೆ ನಾವೇನ್ ಬುಕಿಂಗ್ ಅಥವಾ ಕನ್ಫರ್ಮೇಶನ್ ಮಾಡುವಂತ ಟೈಮಿಗೆ ಬಂದಾಗ ಸಡನ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಖುಷಿ ಸುದ್ದಿ ಬಂತು. ನವರಾತ್ರಿ ಆಫರ್ ಅಥವಾ ನವರಾತ್ರಿ ಒಂದು ಗಿಫ್ಟ್ ಒಂದು ತರ ಒಂದು 5% GST ಇನ್ಮೇಲೆ ಲಾಗು ಆಗುತ್ತಂತ ಏನು ನ್ಯೂಸ್ ಮಾಡಿದ್ರಲ್ಲ. ಸೊ ಅವಾಗಿಂದ ಮಾರ್ಕೆಟ್ ಅಲ್ಲಿ ಇದ್ದಂತ ಒಂದು ಹಲ್ಚಲ್ ಕಡಿಮೆ ಆಗ್ಬಿಟ್ಟು ವೇಟ್ ಮಾಡ್ತಾರೆ 22 ತಾರೀಕು ಮೇಲ್ಗಡೆ ಡಿಸ್ಕಸ್ ಮಾಡೋಣ ಅಥವಾ ಮಾತಾಡೋಣ. ಇವನ್ ಬುಕಿಂಗ್ ಮಾಡ್ತೀವಿ ಅಂತಂದ್ರೆ ಇಲ್ಲ ರೀ ನಾವು 22 ತಾರೀಕು ಮೇಲೆನೆ ಮಾತಾಡ್ತೀವಿ ಅಂತ ಹೇಳುವಂತ ಕಸ್ಟಮರ್ಸ್ ಮ್ಯಾಕ್ಸಿಮಮ್ ಎಲ್ಲೋ ಒಂದು ಅದೊಂಥರ ಬಂಪರ್ ಖುಷಿ ಆಗ್ಬಿಟ್ಟಿದೆ ಈಗ. ಆಬ್ವಿಯಸ್ಲಿ 10 to 15% ಅಥವಾ 20% ಕಸ್ಟಮರ್ಸ್ ಮೊದಲೇ ಮಾತಾಡಿದವರ ಬುಕಿಂಗ್ ಆಗಿದಾವ. ಅಂದ್ರೆ ಅವರು ಅಕಾರ್ಡಿಂಗ್ಲಿ 5% GST ಒಳಗನ ಬುಕಿಂಗ್ ಮಾಡ್ಕೊಂಡಿದ್ದಾರೆ. ಬಟ್ ಮ್ಯಾಕ್ಸಿಮಮ್ ರೈತರು ಬಿಸಿ ಇರುವಂತ ರೈತರು ಈಗ ಮಳೆ ಹೆಸರು ಬಂದಿರ್ತಾವ, ಸೊಯ್ ಬಂದಿರ್ತಾವ ಅಥವಾ ಗೊಂಜಾಳ ಕೆಲಸ ಏನೋ ಹೊಲ್ದ ಕೆಲಸ ಇರ್ತಾವಲ್ಲ, ಅದಕ್ಕೋಸ್ಕರ ಅವ್ರೇನು ಹೆಂಗೋ 5% GST ಆಮೇಲೆ ನವರಾತ್ರಿ ಹಬ್ಬಕ್ಕೆ ನಾವು ಗಾಡಿ ತಗೊಂಡಂತಂದು ವೇಟ್ ಮಾಡ್ತಾ ಇದ್ದಂತ ಕಸ್ಟಮರ್ಸ್ ಏನಿರ್ತಾವ ಇನ್ ಮೇಲೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ನಾವು ಸ್ಟಾಕ್ ಇಟ್ಟಿರ್ಲಿಲ್ಲ ಆಕ್ಚುಲಿ ಶೋರೂಮ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಸ್ಟಾಕ್ ಬಿಲ್ಡ್ ಮಾಡಿರ್ಲಿಲ್ಲ. ಅದೊಂದು ಅಡ್ವಾಂಟೇಜ್ ಆಯ್ತು. ಸೊ ಇವತ್ತು ಬಿಲ್ ಮಾಡಿದೀವಿ. ಸೊ ಇವತ್ತಿಂದ ನಿಮ್ಗೆ ಹೌದೌದು ಸ್ಟಾಕ್ ಶೋರೂಮ್ ಬರ್ತಾವ. ಸೊ ಇವತ್ತಿಂದ ನಮ್ದೇನ್ ಬುಕಿಂಗ್ಸ್ ಆಸ್ ಯೂಶುವಲ್ ಒಂದು ಸೇಲ್ಸ್ ಆಕ್ಟಿವಿಟೀಸ್ ಶೋರೂಮ್. ಈಗ ಅದೇ ರೀತಿಯಾಗಿ ಯಾವ HP ಗಳು ರೇಟ್ಗಳು ಹೇಗಿದ್ವು ಮೊದಲು 22 ಸೆಪ್ಟೆಂಬರ್ ಹಿಂದೆ, ಇವತ್ತು 22 ಇವತ್ತಿನ ನಂತರ ಯಾವ ರೀತಿಯಾದ ಪ್ರೈಸ್ಗಳು ಇದಾವೆ? ಈಗ ಪ್ರೈಸ್ ಒಳಗೆ ನೋಡ್ರಿ ಮೊದ್ಲು ಹೆಂಗಿರ್ಬೇಕು ಅಂತಂದ್ರ ಈಗ GST ಪರ್ಸೆಂಟೇಜ್ ಅಂತೂ 5% ಕಡಿಮೆ ಆಗೈತಿ. ಐ ಮೀನ್ 12% to 5% ಆಗೈತಿ. ಈ 5% ಒಳಗೆ ನಿಮ್ಗೆ HP ವೈಸ್ ಡಿಫ್ರೆಂಟ್ ಹೋಗುತ್ತೆ. ಬಿಲೋ 30 HP ಸೆಗ್ಮೆಂಟ್ ಆಗಲಿ, 40 to 45 HP ಸೆಗ್ಮೆಂಟ್ ಆಗಲಿ, 45 to 50 HP ಸೆಗ್ಮೆಂಟ್ ಆಗಲಿ. ಸೊ 50 and above ಸೆಗ್ಮೆಂಟ್ ಏನದಲ್ಲ ಸೆಗ್ಮೆಂಟ್ ವೈಸ್ ನೀವು ಕನ್ಸಿಡರ್ ಮಾಡಿದಾಗ ಬಿಲೋ 30 HP ಸೆಗ್ಮೆಂಟ್ಗೆ ಆಲ್ಮೋಸ್ಟ್ 30 ರಿಂದ 35 ಸಾವಿರ ಕಡಿಮೆ ಆಗುತ್ತೆ. ಎಕ್ಸ್ ಶೋರೂಮ್ ಪ್ರೈಸ್ ಎಲ್ಲ ಆಗಿ 30-35 ಸಾವಿರ ಕಡಿಮೆ ಆಗುತ್ತೆ. ಅದೇ ರೀತಿ 41 to 45 HP ಸೆಗ್ಮೆಂಟ್ ಒಳಗೆ ಆಲ್ಮೋಸ್ಟ್ 40-45 ಸಾವಿರ ಕಡಿಮೆ ಆಗುತ್ತೆ. ಹಾಗೆ 50 HP ಸೆಗ್ಮೆಂಟ್ ಏನಿದೆಯಲ್ಲ ಆಲ್ಮೋಸ್ಟ್ 60 ಸಾವಿರ ಡಿಫ್ರೆನ್ಸ್ ಬರ್ತದೆ. 60-65 ಸಾವಿರ ಡಿಫ್ರೆನ್ಸ್ ಬರುತ್ತೆ. ಹೈಯರ್ HP ಸೆಗ್ಮೆಂಟ್ ಹೋದಂಗೆ ಬೆಲೆ ಹೆಂಗೆ ಹೆಚ್ಚಿಗೆ ಇರುತ್ತೆ ಅದು ಬೇಸ್ ಪ್ರೈಸ್ ಅಥವಾ ಟ್ಯಾಕ್ಸೇಬಲ್ ಅಮೌಂಟ್ ಇರ್ತದಲ್ಲ ಅದ್ರ ಪ್ರಕಾರ GST ವೇರಿ ಆಗುತ್ತೆ. ಐ ಮೀನ್ ಅಡಿಷನಲ್ ಪೇಮೆಂಟ್ ಅಥವಾ 5% 7% ಕಡಿಮೆ ಆಗುತ್ತಲ್ಲ ಅದು ವೇರಿ ಆಗುತ್ತೆ ಟ್ಯಾಕ್ಸೇಬಲ್ ವ್ಯಾಲ್ಯೂ ಪ್ರಕಾರ. ಡಿಸ್ಕೌಂಟ್ ಜೊತೆಗೆ ಐ ಮೀನ್ GST ಡಿಸ್ಕೌಂಟ್ ಜೊತೆಗೆ ಹಬ್ಬದ ನಮ್ಮ ಪವರ್ ಟ್ರ್ಯಾಕ್ ಕಂಪ್ನಿ ಹಬ್ಬದ ಉಡುಗೊರೆಯಾಗಿ ರೈತರಿಗೆ ಆಲ್ಮೋಸ್ಟ್ 35 ರಿಂದ 40 ಸಾವಿರ ಆಯ್ದ ಮಾಡೆಲ್ಗಳ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಸೊ ದೀಪಾವಳಿ ಹಾಗೂ ದಸರಾ ಹಬ್ಬಕ್ಕೆ ಆಲ್ಮೋಸ್ಟ್ 1 ಲಕ್ಷದವರೆಗೂ GST ಜೊತೆಗೇನೆ ಕಂಪನಿ ಆಫರ್ ಎರಡು ಇನ್ಕ್ಲೂಡ್ ಮಾಡಿದ್ರೆ ಆಲ್ಮೋಸ್ಟ್ 1 ಲಕ್ಷವರೆಗೂ ಸೆಲೆಕ್ಟೆಡ್ ಮಾಡೆಲ್ ಮೇಲೆ ಡಿಸ್ಕೌಂಟ್ ಇರ್ತದೆ. ಸೊ ಈ ಒಂದು ಅಡ್ವಾಂಟೇಜ್ ರೈತರು ಪಡೆದುಕೊಳ್ಳಬೇಕು ರೈತರಲ್ಲಿ ವಿನಂತಿ ಮಾಡ್ಕೊತೀನಿ. ನಮ್ದು ನೆಟ್ವರ್ಕ್ ಬಂದ್ಬಿಟ್ಟು ಕರ್ನಾಟಕದಾಗ ಆಲ್ಮೋಸ್ಟ್ ಎಲ್ಲಾ ಡಿಸ್ಟಿಕ್ ಒಳಗೂ ಡೀಲರ್ಶಿಪ್ ಅದಾವ. ಧಾರವಾಡ ಡಿಸ್ಟಿಕ್ ನಾಗ ಬಂದ ಕುಮಾರ್ ಏಜೆನ್ಸಿ ಅವರೇ ನಮ್ದು ಡೀಲರ್ಶಿಪ್ ತಗೊಂಡಿದ್ದಾರೆ. ಎಸ್ಕಾಟ್ಸ್ ಕುಬೋಟಾ ಲಿಮಿಟೆಡ್ ಬಂದ್ಬಿಟ್ಟು ಓಲ್ಡೆಸ್ಟ್ ಲೀಗಸಿ ಇನ್ ಇಂಡಿಯನ್ ಟ್ರ್ಯಾಕ್ಟರ್ ಅಥವಾ ಅಗ್ರಿ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಸೆಗ್ಮೆಂಟ್. 1944 ನಮ್ದು ಎಸ್ಕಾಟ್ಸ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ರು ಹರಪ್ರಸಾದ್ ನಂದ ಅಂತ. ಸೊ ಎಸ್ಕಾಟ್ಸ್ ಕಂಪ್ನಿ ಲೀಗಸಿ ಬಂದ್ಬಿಟ್ಟು ಇಂಡಿಯನ್ ರೈಲ್ವೇಸ್ಗೆ ಪಾರ್ಟ್ಸ್ ಸಪ್ಲೈ ಮಾಡ್ತೀವಿ. ಅದೇ ತರ
ಮ್ಯಾಕ್ಸಿಮಮ್ ಈಗ ನಮ್ದು ಯಮಹ ಜೊತೆ ಟೈಅಪ್ ಇತ್ತು, JCB ಜೊತೆ ಟೈಅಪ್ ಇತ್ತು. ಅದೇ ರೀತಿ ಜಾವಾ ಬೈಕ್ಸ್ ಅದು ನಮ್ದೇ ಕಂಪ್ನಿ ಇತ್ತು. ಸೊ ಅದು ಟೈಮ್ ಬೀಯಿಂಗ್ ಚೇಂಜಸ್ ಆದವು. ನೆಕ್ಸ್ಟ್ ಪಾಮ್ ಟ್ರ್ಯಾಕ್ ಟ್ರ್ಯಾಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದೇ ರೀತಿ 1998 ಒಳಗೆ ಪವರ್ ಟ್ರ್ಯಾಕ್ ಟ್ರ್ಯಾಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. 2014ರಲ್ಲಿ ಆಂಟಿ ಲಿಫ್ಟ್ ಟ್ರ್ಯಾಕ್ಟರ್ ಅಂತಂದು ಅದೊಂದು ಸೆಗ್ಮೆಂಟ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. 2015ರಿಂದ ನಾವು ಯೂರೋ ಸಿರೀಸ್ನ ಇಂಡಿಯನ್ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ. ನಮ್ಮ ಹತ್ರ ಆಲ್ಮೋಸ್ಟ್ ಸಿರೀಸ್ ವೈಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿದಾಗ ಡೀಸೆಲ್ ಸೇವರ್ ಸಿರೀಸ್, ಯೂರೋ ಸಿರೀಸ್, ಪವರ್ ಹೌಸ್ ಸಿರೀಸ್, ನೆಕ್ಸ್ಟ್ ಸಿರೀಸ್, ಅದೇ ತರ ಡಿಜಿ ಟ್ರ್ಯಾಕ್ ಸಿರೀಸ್, ಈ ತರ ಡಿಫ್ರೆಂಟ್ ಸಿರೀಸ್ ಟ್ರ್ಯಾಕ್ಟರ್ಗಳು ಅದಾವ. ಸೊ ಬಿಲೋ 30 HP ಸೆಗ್ಮೆಂಟ್ ಒಳಗೆ ಯೂರೋ 30, G28, 24, 4 to 5 ಇವು ಟ್ರ್ಯಾಕ್ಟರ್ಗಳು ಬರ್ತಾವೆ. ಇವನ್ 35ರಿಂದ 40 HP ಸೆಗ್ಮೆಂಟ್ ಒಳಗೆ 439 HR, 439 BS+. ಸೊ ಕಸ್ಟಮರ್ಗೆ ಏನ್ ರಿಕ್ವೈರ್ಮೆಂಟ್ ಐತಲ್ಲ ಆ ರಿಕ್ವೈರ್ಮೆಂಟ್ ಸೆಗ್ಮೆಂಟ್ ನಮ್ಮ ಹತ್ರ ಇದೆ. ನೆಕ್ಸ್ಟ್ ಯೂರೋ 42, 47, ಯೂರೋ 50 ಇವು ಯೂರೋ ಸಿರೀಸ್ ಸ್ವಲ್ಪ ಮೀಡಿಯಂ ಅಂಡ್ ಪ್ರೀಮಿಯಂ ಕಸ್ಟಮರ್ಸ್ಗೆ. ನೆಕ್ಸ್ಟ್ ಹೈಯರ್ ಹೆವಿ ವರ್ಕ್ ಮಾಡ್ಲಿಕ್ಕೆ ಅಂತಂದ್ರೆ ನಮ್ಮ ಹತ್ರ 50 ಅಂಡ್ ಅಬೌವ್ HP ಸೆಗ್ಮೆಂಟ್ಸ್ ಅದಾವ. ಯೂರೋ 50 ಆಗಲಿ, ಯೂರೋ 50 ನೆಕ್ಸ್ಟ್ ಆಗಲಿ, ಯೂರೋ 50 ಪವರ್ ಹೌಸ್ ಆಗಲಿ. ಅದೇ ರೀತಿ ಡಿಜಿಟಲ್ ಆಗಿ ಟ್ರ್ಯಾಕ್ಟರ್ನ ಖರೀದಿ ಮಾಡುವಂತ ಕಸ್ಟಮರ್ಸ್ಗೆ ನಾವು ಡಿಜಿ ಟ್ರ್ಯಾಕ್ ಅಂತ ಇನ್ನೊಂದು ಸಿರೀಸ್ ಬಿಟ್ಟಿದ್ವಿ. ಸೊ ಸ್ವಲ್ಪ ಹೈಯರ್ ಪ್ರೀಮಿಯಂ ಕಸ್ಟಮರ್ಸ್ಗೆ ಅದರಾಗುವಂತ ಒಂದು ಮಾಹಿತಿಯನ್ನ ಈ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.